ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಿಂದಿನ ಕ್ಲಾಸಲ್ಲಿ ಜನರಲ್ ಕಾನ್ಸೆಪ್ಟ್ಸ್ ಆಫ್ ಕ್ಯಾಡ್ ನೋಡ್ಕೊಂಡಿದ್ವಿ. ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವೆಶ್ಚನ್ ಬಂದುಬಿಟ್ಟು ಹಿಂಗಿದೆ: ಡ್ರಾ ದ ಪ್ರೊಜೆಕ್ಷನ್ಸ್. ನಮಗೆ ಪ್ರೊಜೆಕ್ಷನ್ಸ್ ಅಂದರೆ ಗೊತ್ತಾಗಬೇಕು. ಟಾಪ್ ವ್ಯೂ ಅಂತೆ, ಫ್ರಂಟ್ ವ್ಯೂ ಅಂತ. ಆಫ್ ಪಾಯಿಂಟ್ ಎ ಈಸ್ 20 ಮಿಲಿಮೀಟರ್ ಎಬೋ ಹಾರಿಸಾಂಟಲ್ ಪ್ಲೇನ್. ಎಬೋ ಹಾರಿಸಾಂಟಲ್ ಪ್ಲೇನ್ ಅಂದರೆ ನಮಗೆ ಗೊತ್ತು, ಎಕ್ಸ್ ವೈ ಲೈನ್ ಮೇಲ್ಗಡೆ ಬರುತ್ತೆ. ಆ್ಯಂಡ್ 20 ಮಿಲಿಮೀಟರ್ ಇನ್ ಫ್ರಂಟ್ ಆಫ್ ವರ್ಟಿಕಲ್ ಪ್ಲೇನ್. ಇನ್ ಫ್ರಂಟ್ ಅಂತ ಅಂದರೆ ಬಿಲೋ ಎಕ್ಸ್ ವೈ ಲೈನ್ ಬರಬೇಕು. ಮತ್ತು ಆಮೇಲೆ ಮೆನ್ಷನ್ ದ ಕ್ವಾಡ್ರೆಂಟ್, ಯಾವ ಕ್ವಾಡ್ರೆಂಟ್ ಇಲ್ಲಿದೆ ಅಂತ ನಾವು ಹೇಳಬೇಕು. ಇದನ್ನು ನಾವು ಸ್ಕೆಚ್ ಬುಕ್ಕಲ್ಲೂ ನೋಡೋಣ ಮತ್ತು ಲ್ಯಾಪ್ಟಾಪಲ್ಲೂ ನೋಡೋಣ. ಸ್ಕೆಚ್ ಬುಕ್ಕಲ್ಲಿ ನೋಡೋದಾದರೆ ಫಸ್ಟು ರೆಫರೆನ್ಸ್ ಲೈನ್ ಅಂತ ಅಂದರೆ ರೆಫರೆನ್ಸ್ ಲೈನ್ ಎಕ್ಸ್ ಮತ್ತು ವೈ ಬರ್ಕೊಂಡಿದ್ದೀವಿ. ಇದು ಫಸ್ಟ್ ಕ್ವಾಡ್ರೆಂಟ್ ಏನಕ್ಕೆಪ್ಪ ಅಂತ ಅಂದರೆ ಇನ್ ಫ್ರಂಟು ಮತ್ತು ಎಬೋ ಅಂತ ಇದೆ. ಇನ್ ಫ್ರಂಟು ಎಬೋ ಅಂತ ಬಂದರೆ ಯಾವಾಗಲೂ ಫಸ್ಟ್ ಕ್ವಾಡ್ರೆಂಟೇ ಆಗಿರುತ್ತೆ. ಅದಕ್ಕೆ 20 ಮಿಲಿಮೀಟರ್ ಈಸ್ ಎಬೋ ಹಾರಿಸಾಂಟಲ್ ಪ್ಲೇನ್ ಅಂತಂದರೆ 20 ಮಿಲಿಮೀಟರ್ ಎಕ್ಸ್ ವೈ ಲೈನ್ ಮೇಲ್ಗಡೆ ಬರುತ್ತೆ. ಅದಕ್ಕೆ ಇಲ್ಲಿಂದ ಇಲ್ಲಿಗೆ 20 ಮಿಲಿಮೀಟರ್ನ ಮೆಷರ್ ಮಾಡಿಕೊಂಡು ಇದನ್ನು ಮೇಲ್ಗಡೆ ಫ್ರಂಟ್ ವ್ಯೂ ಆಗಿರೋದ್ರಿಂದ ಎ ಡ್ಯಾಶ್ ಅಂತ ನಾವು ರೆಪ್ರೆಸೆಂಟ್ ಮಾಡಬೇಕು. ನೆಕ್ಸ್ಟು 20 ಮಿಲಿಮೀಟರ್ ಇನ್ ಫ್ರಂಟ್ ಆಫ್ ವಿ ಪಿ ಅಂತ ಹೇಳಿದ್ದಾರೆ. ಇನ್ ಫ್ರಂಟ್ ಆಫ್ ವಿ ಪಿ ಅಂತಂದರೆ ಎಕ್ಸ್ ವೈ ಲೈನ್ ಕೆಳಗಡೆ ಬರುತ್ತೆ. ಅದಕ್ಕೆ 20 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ ಅವರೇ. ಅದಕ್ಕೆ ಕೆಳಗಡೆ ಎಕ್ಸ್ ವೈ ಲೈನ್ ಕೆಳಗಡೆ 20 ಮಿಲಿಮೀಟರ್ ಮೆಷರ್ ಮಾಡಿ ಅದನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ ಎ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಯಾಕಂದರೆ ಇದು ಟಾಪ್ ವ್ಯೂ, ಇದು ಫ್ರಂಟ್ ವ್ಯೂ, ಇದು ಇಷ್ಟೇ. ಮತ್ತು ಇದನ್ನು ನಾವು ಕಂಪ್ಯೂಟರಲ್ಲೂ ಸಾಲ್ವ್ ಮಾಡಬೇಕು. ಕಂಪ್ಯೂಟರಲ್ಲಿ ನಾವು ಸಾಲಿಡ್ ಎಡ್ಜಲ್ಲಿ ಹೋಗಿ ಇದು ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಬೇಕು. ಇದಕ್ಕೂ ಎಲ್ಲ ಮಾರ್ಕ್ಸ್ ಕೊಟ್ಟಿರ್ತಾರೆ. ಹಿಂಗೆ ಓಪನ್ ಆದಮೇಲೆ ಇಲ್ಲಿ ನ್ಯೂ ಅಂತ ಇರುತ್ತೆ, ನ್ಯೂಗೆ ಹೋಗಬೇಕು. ಆಮೇಲೆ ಇಲ್ಲಿ ಐಸೋಮೆಟ್ರಿಕ್ ಡ್ರಾಫ್ಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬೇಕು. ಇದು ಈ ಥರ ಓಪನ್ ಆದಮೇಲೆ ಇಲ್ಲಿ ಸ್ಕೆಚಿಂಗ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ಫಸ್ಟ್ ನಾವು ಎಕ್ಸ್ ವೈ ಲೈನ ಡ್ರಾ ಮಾಡೋಕ್ಕೆ ಒಂದು ಲೈನ್ ತೊಗೊತೀವಿ. ಈ ಥರ ಲೈನ್ ಹಾಕಬೇಕು. ಇದು ನೋಡ್ರಿ ಎಷ್ಟು ದಪ್ಪ ಇದೆ. ಇದು ಥಿಕ್ನೆಸ್ ಬಂದುಬಿಟ್ಟು 0.15 ಇರಬೇಕು. ಫಸ್ಟ್ ಹೋಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದೇ ಲೈನ್ನ ಥಿಕ್ನೆಸ್ಸು 0.13 ಮಿಲಿಮೀಟರ್ ಇರಬೇಕು. ನಮಗೆ ಪ್ರೊಜೆಕ್ಷನ್ಸ್ ಆಫ್ ಪಾಯಿಂಟ್ಸು ಈಸಿ ಇರ್ತವೆ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಪ್ರೊಜೆಕ್ಷನ್ಸ್ ಆಫ್ ಲೈನ್ಸ್ ಮತ್ತು ಪ್ಲೇನ್ಸ್ ಮೇಲೆ. ಈಗ 20 ಮಿಲಿಮೀಟರ್ ಎಬೋ ಎಕ್ಸ್ ವೈ ಲೈನ್ ಅಂತ ಅಂದರೆ ಇಲ್ಲಿ 20 ಅಂತ ಮಾರ್ಕ್ ಮಾಡಬೇಕು. ಮತ್ತು 20 ಮಿಲಿಮೀಟರ್ ಬಿಲೋ ಎಕ್ಸ್ ವೈ ಲೈನ್ ಡ್ರಾ ಮಾಡಬೇಕು. ಆಮೇಲೆ ಇಲ್ಲಿ ಸ್ಮಾರ್ಟ್ ಡೈಮೆನ್ಷನ್ಸಿಗೆ ಹೋಗಿ ಇಲ್ಲಿ ಎಷ್ಟಿದೆ ಅಂತ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಗೊತ್ತಾಗುತ್ತೆ. ಇದನ್ನೆಲ್ಲ ಮೆನ್ಷನ್ ಮಾಡಬೇಕು. ಈಗ ನಮಗೆ ಇಲ್ಲಿ ಪಾಯಿಂಟ್ನ ಮಾಡಬೇಕು ಅಂತಂದರೆ ಲೈನ್ಸ್ ಇರುತ್ತಲ್ಲ, ಲೈನ್ಸಿಗೆ ಹೋಗ್ಬಿಟ್ಟು ಇಲ್ಲಿ ಪಾಯಿಂಟ್ ಅಂತ ಇರುತ್ತೆ, ಪಾಯಿಂಟಿಗೆ ಹೋಗಿ ಇದನ್ನು